ಪಿತಾಮಹರೇ, ಸಾಯಂಕಾಲದಲ್ಲಿ ತಾವು ಮಾಡಿದ ಪ್ರತಿಜ್ಞೆ ಸತ್ಯವೋ, ಈಗ ತಾವು ಆಶೀರ್ವದಿಸುವುದು ಸತ್ಯವೋ? ಯಾರು ಬಂದಿರುವನಮ್ಮ? ಒಬ್ಬ ಹೊಲೆಯೂ ಬಂದಿರುವನು. ಏನು ಹೊಲೆಯೇ? ಹೊಲೆಯನಲ್ಲವನ ಮನಸ್ಸಿನ ಹೊಲೆದನವ ಹಾಡುಗಳು ಬಂದಿಹ ಹೊಲೆಯದೇ ಸರಿಸಿದ ಸೇರಿದ ಚಕ್ರಧರವನು ಆಹಾ, ಅಮರತ್ವದ ಆನಂದ ಸಾಗರ. ಈ ಗಾಂಗೆಯ ಅಂತರಂಗವನ್ನು ನಿರ್ಮಲಗೊಳಿಸಲು ನೀತಿಯ ನೀರಿನ ತೊಳೆಯಕ್ಕಾಗಿ ಹೊಲೆಯನ್ನು ವೇಷ ಧರಿಸಿದೆಯಲ್ಲ. ಈ ಭೀಷ್ಮನೆಂದಿಗೂ ಅಧರ್ಮಕ್ಕೆ ಇಂಬು ಕೊಟ್ಟಿಲ್ಲ. ಅಂದರೆ ಧರ್ಮ ಸಂಕಟದ ವೇಳೆ ಬರುತ್ತಿದ್ದಿಲ್ಲ. ಭೀಷ್ಮಾಚಾರ್ಯರೇ ಭೀಮನಿಗೆ ವಿಷವನ್ನು ಕುಡಿಸಿ ಯಮನೆಯ ಮಡುವಿನಲ್ಲಿ ಚೆಲ್ಲಿಕೊಟ್ಟು ಕೌರವರು ತಮ್ಮ ಪಾಪದ ಹೃದಯವನ್ನು ಮುಂದಿಟ್ಟಾಗ ತಾವು ಸುಮ್ಮನೆ ಕುಳಿತಿದ್ದು ಅಧರ್ಮವಲ್ಲವೇ? ಭೀಷ್ಮಾಚಾರ್ಯರೇ, ಬ್ರಹ್ಮಚರ್ಯ ವ್ರತ ಸಂಪನ್ನರಾದ ತಾವು ಸಭೆಯಲ್ಲಿ ಶೋಭಿಸುತ್ತಿರುವಾಗ ವನಿತೆಯ ವಸ್ತ್ರಾಪಹರಣದ ಪ್ರಸಂಗ ಬೇಕೆ ಪ್ರಾದುರ್ಭವಿಸಿದೆ. ಆ ಸಮಯದಲ್ಲಿ ತಾವು ಸುಮ್ಮನೆ ಕುಳಿತಿದ್ದು ಅಧರ್ಮವಲ್ಲವೇ? ಭೀಷ್ಮಾಚಾರ್ಯರೇ, ಪರಾಕ್ರಮಶಾಲಿಗಳ ಪಕ್ಷಾಂಧತೆಯಿಂದ ಸ್ವಪಕ್ಷದ ಅಥವಾ ಸ್ವಜಾತಿ ಜನರಿಂದ ಆಗುವ ದುಷ್ಟ ಕೃತಿಗಳಿಗೆ ಅರದಾಳವನ್ನು ಹಾಕದೆ ದಾರಿ ಮಾಡಿಕೊಡುವುದೇ ಮಾನವ ಧರ್ಮದ ಕಲೆ, ಅಧರ್ಮದ ನೆಲೆ. ಕೃಷ್ಣ, ಕೌರವೇಶನ ಕೋಲಿನಿಂದ ಕೊಬ್ಬೇರಿದ ಈ ದೇಹವು ಆತನ ಕೃತಿಗಳನ್ನು ಖಂಡಿಸಲು ಅಸಮರ್ಥವಾಗಿದೆ. ತಾವು ಸಿಂಹಾಸನಕ್ಕೆ ಸಲ್ಲಿಸುತ್ತಿರುವ ಸೇವೆಯ ಸಲುವಾಗಿ ವೇತನವೆಂದು ತಮ್ಮನ್ನು ಪೋಷಿಸಿರುವನು. ಸಕಲ ಪ್ರಾಣಿಗಳಿಗೆ ಅನ್ನವನ್ನು ಯಾರು ಕೊಡುತ್ತಿರುವರು? ಇಷ್ಟೇ ಏಕೆ ಕೌರವರು ಭೋಗಿಸುತ್ತಿರುವ ಭೋಗವು ಅವರಿಗೆ ಯಾರಿಂದ ಪ್ರಾಪ್ತವಾಯಿತು? ಧರ್ಮ ಅಧರ್ಮದ ತಾರತಮ್ಯದ ತಿಳಿಯಿಲ್ಲದೆ ಮಾನವರು ಮತಿಹೀನರಾಗಿ ಕಾಲಗತಿಗೆ ಆಹುತಿ ಆಗುತ್ತಾ ಮಾನವನು ಪೂರ್ಣ ಮಾನವನಾಗುವ ನಿಸರ್ಗದ ನಿಯಮದಿಂದ ಚ್ಯುತಿಯನ್ನು ಹೊಂದಿ ಪಶು ಪಕ್ಷಿ ಕೀಟಕಾದಿಗಳಿಂದ ಯೋನಿಗಳಿಂದ ಜರಿಸಿ ಹೊಂದುವ ದುರ್ಗ. ಕೃಷ್ಣ, ತಿರುವೆ ಬೆಳಕನ್ನು ಕಾಣದೆ ಬಳಲುತ್ತಿರುವ ಈ ಭೀಷ್ಮನನ್ನು ಸಲಹು ಶ್ಯಾಮ ಸುಂದರ. ಭೀಷ್ಮ ಪ್ರತಿಜ್ಞೆಯು ಸುಳ್ಳಾಗದಂತೆ ಭೀಷ್ಮನ ಶುಭಾಶಯವಾದವು ಸತ್ಯವಾಗುವಂತೆ ಮಾಡಿ ಈ ಮೈದಾನಿಯಿಂದ ಪಾರುಗಾಣಿಸು. ಆರ್ಯ, ಜಡದೇಹವನ್ನು ಜಗ್ಗುತ್ತಿರುವ ಭವದ ಬಳ್ಳಿಯನ್ನು ತುಂಡರಿಸಿ ಚೆಲ್ಲಿ ಹೊರಗನ್ನು ಮುಚ್ಚಿ ಒಳಗನ್ನು ತೆರೆಯಿರಿ. ಭೀಷ್ಮ ಮುಕ್ತಿ ಪ್ರದಾಯಕ. ಈಗ ಆತ್ಮೋದ್ಧಾರದ ದಾರಿಯನ್ನು ಕಂಡು ದ್ರೌಪದಿ, ನಿಮ್ಮಣ್ಣ ಶಿಖಂಡಿಯನ್ನು ನಾಳೆ ಯುದ್ಧಕ್ಕೆ ನಿಲ್ಲಿಸುವಂತೆ ಮಾಡು. ಪಾಂಚಾಲಿ, ಪರಮೇಶ್ವರಿಯ ಶಕ್ತಿಯ ರೂಪುಗೊಂಡು ಪಾಂಡವರನ್ನು ಪರಿಪಾಲಿಸುತ್ತಿರುವಾಗ ಮತ್ತ ಮಹಾಶಕ್ತಿಯು ಪಾಂಡವರಿಗೆ ಪ್ರಯೋಗಿಸಬಹುದು. ಶಿಖಂಡಿಯನ್ನು ಸಮರದಲ್ಲಿ ಕಂಡ ಕೂಡಲೇ ಈ ಭೀಷ್ಮಾಚಾರ್ಯರು ಬಿಲ್ಲು ಬಾಣಗಳನ್ನು ಭೂಮಿಗೆ ಇಡುವರು. ತತ್ಕ್ಷಣದಲ್ಲಿಯೇ ಪಾರ್ಥನ ಪಾಶುಪತಾಸ್ತ್ರದಿಂದ ನಿತ್ಯಾಮರಣಿಯಾದ ಭೀಷ್ಮಾಚಾರ್ಯರ ಅಂತ್ಯಕಾಲ.
ಭೀಷ್ಮನು ಕಾಯ ವಾಚ ಮನಸ್ಸ ಬ್ರಹ್ಮಚರ್ಯವಚನವನ್ನು ಪಾಲಿಸುವುದು ನಿಜವಾದರೆ ಈ ಅಗ್ನಿಯಾಸ್ತ್ರವು ಪ್ರಯಾಗ್ನಿಯಾಗಿ ಪ್ರಜ್ವಲಿಸಲಿ. ನಮ್ಮ ಅಗ್ನಿಯಾಸ್ತ್ರದ ಪ್ರಯಾಗ್ನಿಯನ್ನು ಈ ನನ್ನ ವರ್ಣಾಸ್ತ್ರದಿಂದ ನಂದಿಸದಿದ್ದರೆ ನಾನು ಶ್ರೀಕೃಷ್ಣನ ಸಕನೇ ಅಲ್ಲ. ಪ್ರಯಾಗ್ನಿಯನ್ನು ಹೇಗೆ ವರ್ಣಾಸ್ತ್ರದಿಂದ ನಂದಿಸಲು ನೋಡಿದರೆಯೋ ಇದುವರೆಗೆ ಪುರುಷ ಮಾಸನದ ಸೇವೆಯನ್ನು ಏಕೋಭಾವದಿಂದ ಕೈಗೊಳ್ಳುವುದು ನಿಜವಾದರೆ ಈ ಪವನಾಸ್ತ್ರವು ವಿಷವಾಯು ಪಾಂಡವ ಸಹಿತವಾಗಿ ಪಾಂಡವ ಸೈನ್ಯಕ್ಕೆ ದೀರ್ಘ ನಿದ್ರೆಯನ್ನು ಬರಮಾಡಲಿ. ಈ ಅರ್ಧಚಂದ್ರ ಬಾಣದಿಂದ ಅಮೃತ ವಾಯುವನ್ನು ನಿರ್ಮಿಸಿ ಪವನಾಸ್ತ್ರದ ವಿಷವಾಯುವನ್ನು ನಂದಿಸದಿದ್ದರೆ ನಾನು ಪಾಂಡು ಭೂಪಾಲ ತೇಜಸ್ ಸಂಭೂತನೇ ಅಲ್ಲ. ಸತ್ಯನಾಗು. ಜೈ ಕೃಷ್ಣಮುರಾರಿ. ಪಂಚಮಹಾಭೂತಗಳೇ ಕೇಳಿ, ಈ ಬ್ರಹ್ಮಾಸ್ತ್ರದಿಂದ ನಿಪ್ಪಾಂಡ ಬುದ್ಧಿಯನ್ನು ಮಾಡದಿದ್ದರೆ ನನ್ನ ತಾಯಿಯು ನನ್ನನ್ನು ಜಾರತನದಿಂದ ಹರಿದಿರುವುದರಿ. ಪಶುಪತಿ ಪ್ರಸಾದ ರೂಪಿಯಾದ ಈ ಪಾಸು ಪದಾರ್ಥದಿಂದ ತಮ್ಮ ಬ್ರಹ್ಮಾಸ್ತ್ರವನ್ನು ಖಂಡಿಸಿ ತಮಗೆ ಮರಣ ಬರಮಾಡದಿದ್ದರೆ ನಾನು ಪಾರ್ವತಿ ದೇವಿಯನ್ನು ಪಾಪದ ದೃಷ್ಟಿಯಿಂದ ನೋಡಿ ಪಾಪವು ನನಗೆ ತಾಗಲಿ. ಇದಕ್ಕೆ ಶ್ರೀಕೃಷ್ಣನ ಸಾಕ್ಷಿ. ಶಿಖಂಡಿಗಳ ಯುದ್ಧವೇ ಕೃಷ್ಣ, ಇದಾವ ಮೋಸದ ಲೀಲ. ಪೂರ್ವ ಜನ್ಮದ ಕರ್ಮಲೀಲ, ಇಹ ಜನ್ಮದ ದೈವಲೀಲ. ಪಾರ್ಥ, ಪ್ರಯೋಗಿಸು ಪಾಶುಪದಾಸ್ತ್ರವನ್ನು. ತೇಜಸ್ಪುಂಜ ತಾರಕವು ಕಳುಹಿಸಿದೆ, ಪುಣ್ಯ ಸಮುದ್ರವು ಬತ್ತಿದೆ. ಇನ್ನೂ ದಕ್ಷಿಣ ದಿವಸಗಳಿರುವುದರಿಂದ ಇಚ್ಛಾಮರಣಿಯಾದ ಈ ಭೀಷ್ಮನು ಪ್ರಾಣವನ್ನು ಗೌರವೇಶ್ವರ, ಇದೇ ಸ್ಥಳದಲ್ಲಿ ನನಗೋಸ್ಕರ ಸೇನವನ್ನು ಸಿದ್ಧಪಡಿಸು. ದುಶ್ಯಾಸನ ಅಗ್ರಜ, ಬೇಗನೆ ತರಿಸು ಹಂಸತೂಲಿಕಾತ್ಮದಿಂದ ಶೋಭಿತವಾದ ಸುವರ್ಣ ಮಂಚಕವನ್ನು. ಹಾಗೆ ಆಗಲಿ ಅಗ್ರಜ. ಸ್ವಮಂಚವೇ ಬೇಡ, ಪವಿತ್ರವಾದ ರಣಮಂಚವೇ. ಅರ್ಜುನ, ಪಿತಾಮಹರಿಗಾಗಿ ಶಯನವನ್ನು ಸಿದ್ಧಪಡಿಸು. ಗೌರವೇಶ್ವರ, ಕುಡಿಯಲಿಕ್ಕೆ ನೀರು. ದುಶ್ಯಾಸನ, ಬೇಗನೆ ತರಿಸು ಸ್ವರ್ಣ ಪಾತ್ರೆಯಲ್ಲಿ ಪನ್ನೀರನ್ನು. ಧಾರಾತೀರ್ಥದಲ್ಲಿ ಮಲಗಿ ಆ ನೀರನ್ನು ಕುಡಿಯಬೇಕೆ? ಪಿತಾಮಹರಿಗಾಗಿ ಪವಿತ್ರ ಜಲವನ್ನು ಬರಮಾಡು. ಆಚಾರ್ಯರೇ, ಅನ್ನದ ಅಭಿಮಾನ ಹಿಡಿದು ಒಡೆದಾಡುವರು ಅಥವಾ ಸಮರದಲ್ಲಿ ಸುಮ್ಮನೆ ಸಂಚರಿಸುತ್ತಾ ನಿಮಿತ್ತ ಮಾತ್ರ ಬಾಣಗಳನ್ನು ಬಿಡುತ್ತಾ ವೈರಿಯ ಕೊರಳಿಗೆ ವಿಜಯಮಾಲೆಯನ್ನು ತೊಡಿಸಬೇಕೆನ್ನುವರು. ಪಿತಾಮಹರು ಪಾಂಡವರ ಪ್ರೇಮಕ್ಕಾಗಿ ಶರಾಸನದ ಮೇಲೆ ಶಯನ ಮಾಡಿರುವರು. ನೀವು ಹಾಗೆ ಹಾಸಿಗೆ
ಸಹಿಸಿದರೂ ಸಹಿಸೋಳು. ಆದರೆ ಅವಳ ಆಶ್ರಯದಲ್ಲಿರುವ ತರುವಳ ಚಿಕ್ಕಾಟದಿಂದ ಹುಟ್ಟುವ ಕಾಡ್ಗಿಚ್ಚಿನ ಕಿಡಿಯನ್ನು ಅವಳೆಂದು ಸಹಿಸಲಾರಳು. ಹಾಗೆ ಕುರುದೇವತೆಯು ಕೌಂತೆಯ ಕಾರ್ಮುಖಗಳ ಹೊಡೆತವನ್ನು ಒಂದು ಸಲ ಸಹಿಸಿದರೂ ಸಹಿಸೋಳು. ಆದರೆ ಅವಳ ಕಪಾಚಕ್ರದಲ್ಲಿರುವ ದುರಂಧರನ ದ್ರೋಹಾಗ್ನಿ ಕಿಡಿಯನ್ನು ಅವಳೆಂದು ಸಹಿಸಲಾರಳು. ಸಲ್ಲದ ಶಬ್ದಗಳನ್ನು ಪ್ರಯೋಗಿಸಿ ಪರರ ಮನಸ್ಸನ್ನು ನೋಯಿಸುವುದು ನಿಮ್ಮ ಗುಣಧರ್ಮವಾಗಿದೆಯೋ? ಹೇಳಿ, ನೀವೇ ಹೇಳಿ. ಕೌಂತೆಯನ ಕೋರ್ಮುಖಗಳ ಕತ್ತಲೆಯನ್ನು ಕತ್ತರಿಸುವುದು ಈ ಕಲಿಕಂಠೀರವರ ಕರ್ತವ್ಯವಲ್ಲವೇ? ನಿಮ್ಮ ಮೇಲಿನ ಭರವಸೆಯಿಂದ ಗುರುಕುಲವು ಕಾಳಗದ ಬೇರೆಯನ್ನು ಬಾರಿಸಿಲ್ಲ. ಆಚಾರ್ಯರೇ, ನಿಮ್ಮನ್ನು ನಂಬಿ ವ್ರತ ಕೆಟ್ಟು ಹೋದೆವು. ಗೌರವೇಶ್ವರ, ನನ್ನನ್ನು ನಂಬಿ ಕೆಡವಿಲ್ಲ, ಈ ಶಕುನಿಯನ್ನು ನಂಬಿ ಕೆಟ್ಟಿ. ಭೀಮನಿಗೆ ವಿಷ ಹಾಕಿದಾಗ ಕೆಟ್ಟಿ, ಅರಗಿನ ಮನೆಯನ್ನು ಕಟ್ಟಿಸಿದಾಗ, ದುರಾಲೋಚನೆಯಿಂದ ದ್ಯೂತ್ಯವನ್ನಾಡುವಾಗ ಕೆಟ್ಟಿ, ಒಳಿತೆಯ ವಸ್ತ್ರಾಪಹರಣ ಮಾಡಲಿಕ್ಕೆ ದುಶ್ಯಾಸನನ್ನು ಹುರಿದುಂಬಿಸಿದಾಗ ಕೆಟ್ಟಿ, ತುಂಬಿದ ಕುರುಸಭೆಯಲ್ಲಿ ದ್ರೌಪದಿಯನ್ನು ನಗ್ನ ಮಾಡಿ ತೊಡೆಯ ಮೇಲೆ ಕುಳ್ಳಿರಿಸಂದು ತೊಡೆಯನ್ನು ಕತ್ತರಿಸುವಾಗ ಕೆಟ್ಟಿ, ಸಂಹಾರಕ್ಕಾಗಿ ಬಂದಿರುವ ಶ್ರೀಕೃಷ್ಣನಿಗೆ ಅವಮಾನ ಮಾಡಿ ಕೆಟ್ಟಿ, ಈ ಮೊದಲು ಎಂದೋ ಕೆಟ್ಟಿ. ದುರಾಚಾರ್ಯರೇ, ಧೃತರಾಷ್ಟ್ರ ಮಹಾರಾಜನಿಂದ ತಮಗೆ ತಿಲಾಂಜಲಿಯನ್ನು ಕೊಡಿಸಲಿಕ್ಕೆ ಬೇಕಾದರೆ ದುಶ್ಯಾಸನ, ಒಂದು ವೇಳೆ ಹರಣಿಗೆ ತ್ರಿಶೂಲವನ್ನು ಕೆಳಗಿಡೆಂದು ಹರಿಗೆ ಚಕ್ರವನ್ನು ತೆಗೆದರೆಂದು ಆತ್ಮಪಿಸಬಹುದು. ಆದರೆ ತನುಧಾರಿಯಾದ ಈ ದ್ರೋಣನಿಗೆ ಧನಸ್ಸನ್ನು ದೂರೀಕರಿಸಲು ಆತ್ಮಪಿಸಲು ಅದಾವ ಶಕ್ತಿಗೆ ಸಾಧ್ಯವಿದೆ. ಪೃಥ್ವಿಯ ಶಾಂತಮಯವಾದ ವಾತಾವರಣ ಪ್ರಕ್ಷುಬ್ಧವಾದಾಗ ಯಜ್ಞೋಪರಿತ ಕೃಷ್ಣಾರ್ಜುನಗಳನ್ನು ಪಿಸಾಚಿ ಈ ದ್ರೋಣರು ಧನುಧಾರಿಯಾಗುವರು. ಇನ್ನು ಈ ದ್ರೋಣಾಚಾರ್ಯನಿಗೆ ರಣಕುಂಡಲಿಯೇ ಯಜ್ಞಕುಂಡ, ವಿಪುರತ್ಯವೇ ಹೋಮ ಹವಿ. ಯಜ್ಞ ದೇವತೆಯ ದರ್ಶನವೇ ರಣದೇವತೆಯ ದರ್ಶನ. ನಾಳೆ ಚಕ್ರವ್ಯೂಹವನ್ನು ರಚಿಸಿ ಪಾಂಡವ ವೀರನ ಆಹುತಿಯನ್ನು ಪಡೆಯದಿದ್ದರೆ ನಾನು ಪರಶುರಾಮನ ಪಟ್ಟದ ಶಿಷ್ಯನೇ ಅಲ್ಲ. ಚಕ್ರವ್ಯೂಹವನ್ನು ರಚಿಸಿದ್ದರಿಂದ ನೀಲಾಕಾಶದಲ್ಲಿ ಧೂಮಕೇತು ಮೂಡಿದಂತಾಗಿದೆ. ಪಾಂಡವ ಪ್ರತಾಪ ಪ್ರಭಾಕರನ್ನು ಗ್ರಾಹಿಸಲು ಚಕ್ರವ್ಯೂಹ ರೂಪವೇ ರಾಹು. ರಾವತೃಕ್ಕೋಚರವಾಗಿರುವುದು ಚಕ್ರವ್ಯೂಹ ರೂಪವೇ ರಾಹು. ದೇವಿ, ಪೌರನಿಗೆ ಕೋರಲಾದ ಈ ಕಲಿಪಿ ಮನೆಗೆ ಚಕ್ರವ್ಯೂಹವನ್ನು ಚದುರಿಸಲಿಕ್ಕೆ ಅರಕ್ಷಣದ ಅವಕಾಶ. ಧನುರ್ವೇದ ಸಂಭೂತನಿಗೆ ಗೊತ್ತಿಲ್ಲ. ಹಳೆಯ ರುದ್ರನು ಬ್ರಹ್ಮಾಂಡ ಪೌರ್ಣವನ್ನೇ ಒಡೆದು ಹಾಕುವಂತೆ ಚಕ್ರವ್ಯೂಹ ನಿಂತಿದ್ದ ಭೂಭಾಗವನ್ನೇ ಬೆಚ್ಚಿ ಬಿಡುವುದು. ಯುದ್ಧ ನೀತಿ ಕೊಲೆ ಮಾಡಬೇಡಿ. ಸಮರ ಶಾಸ್ತ್ರಕ್ಕೆ ಸಮ್ಮತವಾಗುವ ಮಾರ್ಗದಿಂದ ಮಾರ್ಗಗಳ ಮಳೆಗರಿಯುತ್ತ ಚಕ್ರವ್ಯೂಹವನ್ನು ಎದುರಿಸಬೇಕಲ್ಲದೆ ಏನು ನೀತಿ ಬಾಹಿರಾದ ನೀಚರನ್ನು ವಿರೋಚಿತ ದಂಡದಿಂದ ನಿಗ್ರಹಿಸಬೇಕೆ? ನಿಸರ್ಗವು ಆಕಾಶ ಪಡೆದಿಂದ ಚುಕ್ಕೆಗಳನ್ನು ಕೆತ್ತೊಗೆಯುವಂತೆ ಚಕ್ರವ್ಯೂಹವನ್ನು ಛತ್ರೀಕರಿಸಿ ಕೋಲಾವರಣದಲ್ಲಿ ರುದ್ರಾವೇಶ ಬೇಕೆ. ದೈವಿ ಶಕ್ತಿಯನ್ನು ಕ್ಷುಲ್ಲಕ ಪ್ರಸಂಗದಲ್ಲಿ ಪ್ರಕಟೀಕರಿಸುವುದು ದೇವಮಾನವರ ಧರ್ಮವಲ್ಲ. ಶಾಂತನಾಗು. ಆತ್ಮ ತೇಜಸ್ಸು ಅಖಂಡವಾಗಿರಬೇಕು. ಯಾತ್ನ ಸೇನೆ ಧನುರ್ಬಾಣಗಳನ್ನು ಕೊಡು. ಚಕ್ರವ್ಯೂಹವನ್ನು ಚದುರಿಸಲು ನಾನು ಹೊರಡುವೆ. ಕಟ್ಟಪ್ಪನವರೇ, ಈ ಅಭಿಮನ್ಯುವಿಗೆ ಆಜ್ಞೆಯನ್ನು ಕೊಡಿ. ಚಕ್ರವ್ಯೂಹವನ್ನು ಬೇಗಿಸಿ ಅಸಂಖ್ಯ ವೀರರ ರಕ್ತ ರಾಶಿಯಿಂದ ಸಮರದಲ್ಲಿ ಸೋಲಿತ ಸರೋವರವನ್ನು
ಅಭಿಮನ್ಯುವೆ, ನೀ ಇನ್ನೂ ಚಿಕ್ಕವನಪ್ಪ. ನಾವಿನ್ನೂ ಜೀವಿಸಿರುವಾಗಲೇ ಕುಮಾರನ ರಣಕಂಕಣವನ್ನು ಕೈಯಲ್ಲಿ ಕಟ್ಟಿಕೊಳ್ಳಬೇಕೆ? ತಮ್ಮನ್ನು ಕೋಳಗೆತ್ತಿ ಕಳುಹಿಸಿ ತರುಣನಾದ ನಾನು ತರುಣಿಯಂತೆ ಶಿಬಿರದಲ್ಲಿ ಸೇರಿಕೊಳ್ಳಬೇಕೆ? ಸೌಮ್ಯ ಸೋಚಿಯ ಸುಕುಮಾರನಾದ ಈ ಸೌಭದ್ರನಿಗೆ ಎಂದೆಂದಿಗೂ ಸಮ್ಮತವಾಗದು. ಅಭಿಮನ್ಯುವೆ, ದ್ರೋಣಾಚಾರ್ಯ ರಚಿಸಿರುವ ಚಕ್ರ ವ್ಯೂಹವನ್ನು ರಣಕೋಳಿಯ ಕರೋದನವನ್ನು ಹೊಡೆದು ಹಾಕಲಿಕ್ಕೆ ನಿಮ್ಮನ್ನು ಕಳುಹಿಸಿಕೊಡುವುದು ನನಗೆ ಸಮ್ಮತವಿಲ್ಲ. ಹೀಗೆ ಹೇಳಿದರೆ ನಾನೆಂತ ನುಡಿಯಲಿ? ಪೂಜ್ಯರೇ, ಆತ್ಮನು ದೇಹಧಾರಿಯಾಗಿ ಧರಣಿಗೆ ದೃಗ್ಗೋಚರನಾದಾಗಲೇ 3 ಋಣಗಳಿಂದ ಬಂಧಿತನಾಗುವನು. ಜನನಿಯ ಋಣ, ಜನಕನ ಋಣ, ಜನ್ಮಭೂಮಿಯ ಋಣ. ಈ 3 ಋಣಗಳಿಂದ ಮುಕ್ತರಾಗುವುದೇ ಮೋಕ್ಷ. ಭೀಮದೇವ, ಈ 3 ಋಣಗಳನ್ನು ಒಮ್ಮೆಲೆ ಮುಟ್ಟಿಸುವಂತ ಮಹೋದಯ ಪರ್ವಕಾಲವು ನನ್ನ ಭಾಗ್ಯ. ನಾವು ನನ್ನನ್ನು ತಡೆಯಬೇಕೆ? ಮಗು, ಚಕ್ರವ್ಯೂಹ ಪ್ರಭೇದದ 3 ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದೆ. ಮಾತೃದೇವಿ, ಈ ಅಭಿಮನ್ಯು ಸುಭದ್ರಾ ದೇವಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣನ ಮುಖದಿಂದ ಚಕ್ರವ್ಯೂಹದ ಕಥೆಯನ್ನು ಕೇಳಿಕೊಂಡು ಇದಕ್ಕೆ ಶ್ರೀಕೃಷ್ಣನೇ ಸಾಕ್ಷಿ. ಅಭಿಮನ್ಯುವೆ, ನೀನಿನ್ನು ಚಿಕ್ಕವನಪ್ಪ. ಮಾತಿ, ಒಂದು ಸಮರಕ್ಕೆ ಸಿದ್ಧನಾದ ಸನ್ಮುಖನು ಸಣ್ಣವನಿದ್ದಿಲ್ಲವೇ? ಅಭಿಮನ್ಯುವೆ, ವೀರ ವಿಜಯನ ಪುತ್ರನೆಂಬುದು ವೀರ ಜಗತ್ತಿನ ನಿದರ್ಶನಕ್ಕೆ ತಂದುಕೊಡು. ಹೋಗಿ ಬಾ ವತ್ಸ ವಿಜಯ. ಬಾಳ ಅಭಿಮನ್ಯುವೆ, ಬಾಲನ ಕಣ್ಣುಗಳಿಂದ ಹಸಿರುಗಳೇ ಬೇಡಿ, ನಯನಾಸ್ತ್ರುಗಳನ್ನು ಸುರಿಸಬೇಡಿ. ಮಾತೆ, ನನಗೆ ಆಜ್ಞೆಯನ್ನು ಕೊಡಿ. ವೈರಿಗಳೆಂಬ ಆನೆಗಳ ಕುಂಭಸ್ಥಳಗಳನ್ನು ಸೇರಿ ಕಾಳಗದ ಕಾಂತಾರದಲ್ಲಿ ಕಲಿಕೇಸರಿಯಾಗಿ ವಿಕ್ರಮದ ವೈಭವದಿಂದ ವಿರಾಜಿಸು. ನನ್ನ ತಂಗಿಯಾದ ಸುಭದ್ರಿಗೆ ವೀರ ಮಾತೆಂದು ವಿಶ್ವವೇ ಸಂಬೋಧಿಸುವಂತೆ ಮಾಡು. ಈ ಭರತ ಭೂಮಿಗೆ ಆದರ್ಶ ಬಾಲ ವೀರನಾಗಿ ಅಭಿಮನ್ಯು ಎಂಬ 4 ಅಕ್ಷರಗಳು ಅಮರವಾಗಲಿ. ಇದೇ ಭಾರತೀಯ ಆಶೀರ್ವಾದ ಬಾಲ ಭಾರತನಿಗೆ. ವತ್ಸ ವಿಜಯ ಭವ. ಅಭಿಮನ್ಯುವಿನ ರಕ್ಷಣಾರ್ಥವಾಗಿ ನೋಡು ಹೊರಡುತ್ತೇನೆ. ಜಯ ಕೃಷ್ಣಮೂರ್ತಿ. ಕೃಷ್ಣ, ಶುಭಗಳು, ಜಯಾಪಜಯಗಳು ನಿನ್ನ ಆಡ್ತಿದೆ ಕೃಷ್ಣ, ನಿನ್ನ ಆಡ್ತಿದೆ. ಕಾಲ ಕಡಲವು ಪ್ರಳಯಾಗ್ನಿಯಿಂದ ಖಳಖಳನೆ ಕುದಿಯುತ್ತ ಕೌರವರನ್ನು ಕೊಚ್ಚಿಕೊಂಡು ಹೋಗುವುದಕ್ಕಾಗಿ ಲಕ್ಷಣ ಕುರು ಔಷಧ ಪ್ರವಾಹವು ಪ್ರವಹಿಸದೆ ನಿಂತು ಬಿಟ್ಟಿದೆ. ಅಣ್ಣನಿಗೆ ಏನೆಂದು ಹೇಳಲಿ? ಚಕ್ರವ್ಯೂಹದ ಭೇದ್ಯವಾದ ಸೇನಾ ಬಲವನ್ನು ಲಕ್ಷಿಸದ ಲಕ್ಷಣ ಕುಮಾರನನ್ನು ಕೊಂದಿರುವುದು ಅದಾವ ಶಕ್ತಿ. ಛಾತ್ರ ಶಕ್ತಿ ಶಾಸನ ಸುಭದ್ರಾ ದೇವಿಯ ಗರ್ಭದಿಂದ ಉದಿಸಿದ ಕುರುಕುಲು ಕೃತಾಂತ ಕಾವಲ ಶಕ್ತಿ. ಕುಮಾರ ಲಕ್ಷಣರನ್ನು ಕೊಂದಿರುವ ಮಾತ್ರಕ್ಕೆ ಚಕ್ರವ್ಯೂಹದಿಂದ ನೀನು ಹೋರಾಡುವಿ ಎಂದು ಭಾವಿಸುತ್ತೀಯ. ಸಾವಿರಾರು ಕರಗಳಿಂದ ಜಮಣನ ಜಾಳಿಗೆಯಲ್ಲಿ ನೀನು ನೂಕಲ್ಪಡುವೆ. ಚಕ್ರವ್ಯೂಹ ಎಂಬ ಮೃತ್ಯುವಿನ ಶಸ್ತ್ರಗಳ ಜನತ್ಕಾರ, ಅಸ್ತ್ರಗಳ ಕೈಕಾರ, ಇವುಗಳಿಂದ ಬೋರ್ಕರೆಯುತ್ತಿರುವ ಸಮರ ಸಾಗರದಲ್ಲಿ ಒಣ ಮಾತುಗಳ ಟೀಕೆಗೆ ಆಸ್ಪದ ಉಂಟೆ. ದುಶ್ಯಾಸನ, ಹೇಗೆ ಯುದ್ಧಕ್ಕೆ ಸಿದ್ಧನಾಗು. ನಮ್ಮ ದ್ರೌಪದಿ ಮಾತೆಯ ಕೇಶ ಕಲಾಪಕ್ಕೆ ಕೈ ಚಾಕಿದು ನಿನ್ನ ಕರಗಳನ್ನು ಕತ್ತರಿಸಿ ನಿನ್ನ ಪ್ರಾಣೋಪಕರ್ಷಣೆಯ ಪ್ರತಿಜ್ಞೆಯನ್ನು ನನ್ನ ಭೀಮದೇವರು ಮಾಡಿರುವರು. ಹೋಗು, ನಿನಗೆ ಜೀವದಾನ ಕೊಟ್ಟಿರುವೆ. ಬನ್ನಿ, ಈ ಬಾಲಕನು ಮಾಡುವ ಸ್ವಾಗತವನ್ನು ಸ್ವೀಕರಿಸಿ.
ಬಾಲಕ, ವೀರ ಹೊಸದಿಂದ ತುಂಬಿ ತುಳುಕುತ್ತಿರುವ ನಿನ್ನ ಹೃದಯದ ಆಲಿಂಗನವನ್ನು ಕೊಡು. ಆಚಾರ್ಯರೇ, ಗುರು ಶಿಷ್ಯರ ಪ್ರೇಮಾಲಿಂಗನಕ್ಕೆ ಇದು ಸ್ಥಳವಾಗಿರದೆ ಖಡ್ಗಗಳ ಕಂಠಾಲಿಂಗನಕ್ಕೆ ಸ್ಥಳವಾಗಿದೆ. ಈ ಅಭಿಮನ್ಯುವಿನ ಅಸ್ತ್ರಗಳ ಆಲಿಂಗನವನ್ನು ತೆಗೆದುಕೊಳ್ಳುವುದಕ್ಕೆ ಸಿದ್ಧರಾಗಿ. ಬಾಲಕನ ರಕ್ತದ ರುಚಿಯನ್ನು ನೋಡಲು ನನ್ನೀ ಧನಸ್ಸು ಎಂದೂ ಇಚ್ಛಿಸಲಾರದು. ಪಾಂಡವ ವಂಶೋದ್ಧಾರಕ, ನಿಜ ವೀರನ ಹೃದಯ ಸುಖ. ಈ ಚಕ್ರಗಳು ಎಂಬ ಯಮಪಂಜರದಿಂದ ನಿನ್ನನ್ನು ಹೊರಗೆ ಹಾರಿಬಿಡುವುದು. ಆಚಾರ್ಯರೇ, ಪ್ರೇಮ ಜೀವಿಗಳನ್ನು ಮುದ್ದಿಸುವ ಈ ಅಭಿಮನ್ಯು ಮನೆಯಲ್ಲಿ ಮಾತ್ರ ಸುಖ. ಆದರೆ ರಣಾಂಗಣದಲ್ಲಿ ಬಾಲ ಶಿವನೆಂದು ಭಾವಿಸಿರಿ. ಹೇಗೆ ಯುದ್ಧಕ್ಕೆ ಸಿದ್ಧರಾಗಿ. ಅಭಿಮನ್ಯುವೆ, ಇಂಥ ಹಠಮಾರಿತನ ಬೇಡ. ಹುಡುಗರ ಹಠವನ್ನು ಹಿರಿಯರು ಪೂರೈಸಿಕೊಡಬೇಕಲ್ಲವೇ? ಆಚಾರ್ಯರೇ, ಧಾರಾ ತೀರ್ಥದಲ್ಲಿ ಅಡಿಯನ್ನು ಮುಂದಿಟ್ಟರೆ ಸ್ವರ್ಗ, ಪುಣ್ಯ ಗಂಗಾ ತರಂಗಿಣಿ. ಅದೇ ಅಡಿಯನ್ನು ಹಿಂದಿಟ್ಟರೆ ನರಕ, ಪಾಪವೈ ತರುಣಿ. ಯುದ್ಧದ ಪರ್ವಕಾಲ ಒದಗಿ ಬಂದಾಗ ರಣಗಂಗೆಯಲ್ಲಿ ಧುಮುಕುವುದು ಕ್ಷತ್ರಿಯನಿಗೆ ಆನಂದ ಪರ್ವಡೆ. ಹೇಗಡೆ ಯುದ್ಧಕ್ಕೆ ಸಿದ್ಧರಾಗಿ. ಬಾಲಕ, ಕಾಲ ಭಾರತೀಯ, ನಿನ್ನೊಡನೆ ಯುದ್ಧ ಮಾಡಲು ಈ ದ್ರೋಣದ ಧರ್ಮವು ಆಜ್ಞಾಪಿಸಲಲ್ಲದು. ವಿಜಯೀ ಭವ. ಅಭಿಮನ್ಯುವಿನ ಕೂರ್ಕಣಿಕೆಯಿಂದ ಚಕ್ರಗಳು ಅವಸಡಿಯವಾಗ ಹತ್ತಿತು. ಈ ಅಭಿಮನ್ಯುವಿನ ಖಡ್ಗದ ರುಚಿಯನ್ನು ನೋಡಲಿಕ್ಕೆ ಸಿದ್ಧರಾಗು. ಯಾರು? ಕರ್ಣ, ಸೂತ ಕುಲಾದವ, ರಾಧೆಯ ಬಸರಿಗೆ ಭಾರವಾಗಿ ಭೂಮಿಗೆ ಅದಕ್ಕೆ ಬಿದ್ದೆ. ಬೆನ್ನಿಗೆ ಏಕೆ ಬತ್ತಳಿಕೆಯನ್ನು ಬಿಗಿದುಕೊಂಡಿರುವೆ? ಮುಂದೆ ನಿಂತು ಕಾಲಬೇಕಾಗಿತ್ತು ದುರಾತ್ಮ. ಕೊನೆಗೂ ನಿನ್ನ ಕುಲದ ಕೀಳುತನವನ್ನು ಜಗತ್ತಿನ ಮುಂದಿಟ್ಟೆ. ಬಾಯ ಬಡದ ಪೋರನನ್ನು ಬಿಗಿದು ಕಟ್ಟಿರಿ. ಸಿಂಹದ ಮರಿ ಈಗ ಸ್ವಾಣದ ಮುಸುಳಿಯ ಮಕ್ಕಟಗಳೇ, ಅಲ್ಪ ಜಂತುಗಳೇ, ದುಶ್ಚಂಡರೇ, ತಾಯಂದಿರು ನಿಮ್ಮನ್ನು ಹೆತ್ತು ಪುನಃ ನರಕದ ಬಾಗಿಲನ್ನು ತೆರೆದಿಟ್ಟುಕೊಂಡರು. ನಿಮ್ಮ ಶೌರ್ಯಕ್ಕೆ ಬೆಂಕಿ ಹಾಕ. ದುಶ್ಯಾಸನ, ಇಂಥ ಅನ್ಯಾಯದ ಆಟವನ್ನು ಆಡುತ್ತಲಿದ್ದ ನಿಮಗೆ ಎಂದಿಗೂ ವಿಜಯಲಕ್ಷ್ಮಿಯ ದರ್ಶನವಾಗದು. ಬಿಡು, ಬಿಟ್ಟು ಬಿಡು ಆ ಬಾಲಶಿವನನ್ನು. ಆಚಾರ್ಯರೇ, ಕೈಯಲ್ಲಿ ಸಿಕ್ಕ ಶತ್ರುವನ್ನು ಬಿಟ್ಟುಕೊಡುವಷ್ಟು ರಾಜಕಾರಣವನ್ನು ಅರಿಯದ ಅಜ್ಞಾನಿಗಳು ನಾವಲ್ಲ. ಇಂತಹ ರಾಜನೀತಿಯನ್ನು ದುಶ್ಯಾಸನ ಎಲ್ಲಿಂದ ಕಲಿತಿರುವೆ? ಆಚಾರ್ಯರೇ, ಇದು ಶಕುನಿಯ ರಾಜನೀತಿ. ಆಚಾರ್ಯರೇ, ಅನ್ಯಾಯದ ಆಟವನ್ನು ನೋಡುತ್ತಾ ಸುಮ್ಮನೆ ನಿಲ್ಲಬೇಡಿ. ಮೋಸದಿಂದ ಸೆಳೆಯಲ್ಪಟ್ಟಿರುವ ನನ್ನ ಖಡ್ಗವನ್ನು ನನಗೆ ತಿರುಗಿ ಕೊಡಿ. ಸುತಲ ಸೋಣಿತದಿಂದ ರಣಾಂಗಣಕ್ಕೆ ದಾಳಿಯನ್ನು ಹಾಕಿರುವ ದುಶ್ಯಾಸನ, ಅಧರ್ಮದ ಕೃತಿಯನ್ನೆಸಗಬೇಡ. ಬಿಟ್ಟು ಬಿಡು ಬಾಲಶಿವನನ್ನು. ಇದು ಭಿಕ್ಷಾಂ ದೇಹಿ. ಭೂತ
ಭಕ್ತಗಳ ಬಳಿಯಲ್ಲಿ ಭಿಕ್ಷೆಯನ್ನು ಬೇಡುವಿರ? ಕರದಲ್ಲಿ ಕಾರ್ಮುಖವಿಲ್ಲವೇ? ಈ ಅನ್ಯಾಯವನ್ನು ಹೊಡೆದೋಡಿಸುವಷ್ಟು ಶಕ್ತಿಯು ದ್ರೋಣಾಚಾರ್ಯರ ಧನುಸ್ಸಿನಲ್ಲಿಲ್ಲವೇ? ವೇಳೆಗಳೆಯಬೇಡಿ. ಅಭಿಮನ್ಯುವಿನ ಅವತಾರ ಸಮಾಪ್ತಿಯಾಗಲಿ. ದುರಾತ್ಮರ ದುಷ್ಕೃತಿಗಳನ್ನು ಕಾಣುತ್ತಿರುವ ಕಣ್ಣುಗಳೇ, ಒಮ್ಮೆಲೆ ಇಂಗಿ ಹೋಗಬಾರದೇಕೆ? ಎಲ್ಲಿರೋ ನನ್ನ ಮುದ್ದು ಕುಮಾರ, ಕುರುಸಿಂಹಾಸನದ ಲಕ್ಷಣ ಕುಮಾರ? ಅಗ್ರಜ, ಲಕ್ಷಣ ಕುಮಾರನನ್ನು ಕೊಂದಿರುವ ತುಂಟನ ಕಂಠವನ್ನು ತುಂಡರಿಸಿ ಚೆಲ್ಲಿರು. ದುಶ್ಯಾಸನ ಮಾಮ, ಅಭಿಮನ್ಯನನ್ನು ಅನ್ಯಾಯದಿಂದ ಕೊಂದು ಕುರುಕುಲದ ಸಿಂಹಾಸನಕ್ಕೆ ಕಾಪಿಟ್ಟದ ಕಾಳಿಯನ್ನೇನೆ ತಿಳಿಯಿರಿ. ನೀನು ಕೂಡ ಬಲವೀರ ಅಭಿಮನ್ಯುವೇ, ದುರ್ಯೋಧನ, ನೀನಾಗಿದೆಯಲ್ಲಿಯ ಭ್ರಾಂತಿ. ಭ್ರಾಂತಿ ಭ್ರಾಂತಿ ಅಲ್ಲ ಮಾಮ, ಭ್ರಾಂತಿಯನ್ನು ಬಿಟ್ಟು ಹೃದಯ ಜಾಗೃತಿ. ಈ ಅಭಿಮನ್ಯು ಬಾಲವೀರ ರತ್ನವು ಕುರುಸಿಂಹಾಸನಕ್ಕೆ ಬೇಕಾಗಿತ್ತು. ಇಂದು ಹಸ್ತಿನಾವತಿಯ ಜೀವನಾಕಾಶದ ತೇಜ ಪುಂಜ ತಾರಕೆ ಉಕ್ಕಳುಚಿತು, ಪುಣ್ಯ ಸಮುದ್ರವು ಬತ್ತಿತು. ಅಭಿಮನ್ಯುವೇ, ಧನ್ಯ, ನಿಜ ವೀರನು ನೀನೇ. ಸಾರ್ವಭೌಮ ಎಂಬ ಶಬ್ದವು ಇದೇ ಹೃದಯಕ್ಕೆ. ದುರ್ಯೋಧನ, ಇದನ್ನೇನು ಮಾಡುತ್ತಿರುವಿ? ವೀರರ ಚರಣದಲ್ಲಿ ವೀರ ವಂದನ. ಸ್ವೀಕರಿಸು ಈ ವೀರ ವಂದನ. ಪಾಪಿ ಕೃಷ್ಣ ಮುರಾರೇ, ಕೇಳಲಾರೆ, ಈ ದೃಶ್ಯವನ್ನು ನೋಡಲಾರೆ. ಚಕ್ರವ್ಯೂಹವನ್ನು ರಚಿಸುವಂತಹ ದುರ್ಬುದ್ಧಿಯು ಏತಕ್ಕೆ ನಿಲ್ಲಲಾರೆ. ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನ ಆಹುತಿನ ಹಾಕಿದೀರಲ್ಲವೇ? ಮಗುವಿನ ಮರಣಕ್ಕೆ ಕಾರಣೀಭೂತರಾದ ದ್ರೋಣಾಚಾರ್ಯ ದೇಹವನ್ನು ಕಳೆದ ಚೂರು ಚೂರು ಮಾಡದೆ ನಿಲ್ಲಿ. ಮಹಾಸಾಧ್ವಿಯೇ, ದೇವದಾನವರೊಂದಿಗೆ ಪಂಚಮಹಾಶಕ್ತಿಯಿಂದ ಧನಸ್ಸನ್ನು ಮಾಡಿ ಯಮಘೋಷವನ್ನು ಅದಕ್ಕೆ ಕಟ್ಟಿ ಮಹಾರಥಿಯ ಶಕ್ತಿ ಧನಸ್ಸು ಬಾಣವನ್ನಾಗಿ ಮಾಡಿ ಪ್ರಳಯ ಖರ್ಚಿನಿಂದ ಖರ್ಚಿಸುತ್ತ ಒಮ್ಮೆಲೆ ಈ ದೇಹದ ಮೇಲೆ ಪ್ರಯೋಗಿಸಿದರು. ಅದಕ್ಕೆ ಕೆಲ ಮಾತ್ರವೂ ಹೆದರದ ಈ ದ್ರೋಣನ ದೇಹವು ಸಾತ್ವಿಯರ ಬಿಜೀತರುಗಳಿಗೆ ಬೆದರುತ್ತಿದೆ. ದೃಪದ ಕುಮಾರಿ, ಹೋಗು ನರುತ್ತಾನೆ, ಹೋಗು. ನಿನ್ನ ಮಗನ ಮರಣದ ವಾರ್ತೆಯನ್ನು ಕೇಳಿ ನಿನಗೆ ಮರಣ ಬರಲಿ. ದೇವಿ, ಎಂತಹ ಶಾಪ ನೀಡಿದೆ. ಪ್ರಳಯ ಪ್ರಚಂಡ ಕಾಲದ ಕೋಮಿಂಚಿನ ಪ್ರಹಾರ. ನಕ್ಷತ್ರಗಳೇ, ನನ್ನ ಅಭಿಮನ್ಯುವಿನ ಕಣ್ಣುಗಳ ಹೊಳಪನ್ನು ನೀವೇ ಆಕರ್ಷಿಸಿಕೊಂಡಿರುವಿರಿ. ಸರಿ,
ತಲೆ ನಯನ ತೇಜಸ್ಸನ್ನು ತಿರುಗಿ ಕೊಡಿ. ಯಾಕೆ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಗುತ್ತಿರುವಿರಾ? ಈ ಕೂರ್ಕಡೆಗಳಿಂದ ನಿಮ್ಮನ್ನು ನೆಲಕ್ಕೋಳಿಸುವೆ. ಯಾರು? ಭೀಮದೇವ ಬಾಣಸಿಗ ಬಾಣಸಿಗ. ಹೋಗಿ ಗದೆಯನ್ನು ಬೀಸಾಕಿ ಕೈಯಲ್ಲಿ ಹುಟ್ಟನ್ನು ಹಿಡಿಯಿರಿ. ಬನ್ನಿ ಧರ್ಮಾತ್ಮ, ನೀವು ಕಂಕಭಟ್ಟರಾಗಿ ಭವಿಷ್ಯ ಕಥನ ಮಾಡುತ್ತಾ ಕಾಲ ಕಳೆಯಿರಿ. ಆರು ಪಾರ್ಥದೇವ ಪುನಃ ಬೆನ್ನೆಲೆಗಿ ರಕ್ತದಲ್ಲಿ ಕಾಲ ಕಳೆಯಿರಿ. ಬಾ ಕೃಷ್ಣ ಬಂದೆಯ, ಬಾ ಕೃಷ್ಣ ಬಂದೆಯ. ಕಾಳಗದಿಂದ ಕಾಲು ತೆಗೆದು ದರ ಕಾಯಲು ಕಾಲುದಕ್ಕೆ ಹೋಗು. ನಿಲ್ಲಬೇಡಿ, ಯಾರು ನಿಲ್ಲಬೇಡಿ. ಈ ರಾತ್ರಿ ಬೆಳಕನ್ನು ಕಾಣುವುದರೊಳಗಾಗಿ ಈ ಕುರುಕುಲ ಕಾಲ ರಾತ್ರಿಯು ಕೌರವರನ್ನು ಕಾಲ ನಾಲೈಕೆ ಅಟ್ಟವಳು. ಮಾತೆ ದ್ರೌಪದಿ ಮಾತೆ, ಕೃಷ್ಣ, ನಾನು ಆವನೋಟವನ್ನು ನೋಡುತ್ತಿರುವೆ. ಗತಾ ಸುಂಚ್ ನಾನು ಸೋಚಂತಿ ಪಂಡಿತ. ಅಭಿಮನ್ಯುವೆ. ಕೃಷ್ಣದೇವ, ಆಹಾ ಕಂಡೆ ಶ್ರೀಹರಿಯ ಸಾಕ್ಷಾತ್ಕಾರ, ಅಮರ ಆನಂದ ಅಮೃತ ರಾಶಿ. ಕೃಷ್ಣದೇವ, ಕೃಷ್ಣದೇವ, ನನ್ನದೊಂದು ಆಸೆ. ಹೇಳು ಬಾಲಕ, ಹೇಳು. ನಿಮ್ಮ ಮರಣಾಚೆ ಏನಿರುವುದನ್ನು ಹೇಳು. ನೀಚ ಚಾಂಡಾಲನೇ ಕೃತನು ನನ್ನ ಮಸ್ತಕದ ಮೇಲೆ ಕಾಲಿಟ್ಟು ಕುಣಿದಾಡಿದನು. ಕೇಳು ಅಭಿಮನ್ಯುವೆ, ಕೇಳು. ನಿನ್ನ ಮಸ್ತಕದ ಮೇಲೆ ಕಾಲಿಟ್ಟು ಕುಣಿದಾಡಿದ ದುರುಳನ್ನು ನಾಳೆ ಸೂರ್ಯಾಸ್ತದೊಳಗಾಗಿ ಆ ಜಯದ್ರಥ ರಂಗವನ್ನು ಚಂಡಾಲದಿಂದ ಅಗ್ನಿಯಲ್ಲಿ ಹಾರಿದೆ ಅವನ್ನು ವಿಸರ್ಜನೆ ಮಾಡಿದರು. ಇದಕ್ಕೆ ಶ್ರೀಕೃಷ್ಣನ ಪಾದ. ಕೃಷ್ಣದೇವ, ಮುರಾರೇ, ಕೃಷ್ಣ ಮುರಾರೇ.